ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಪ್ರಕೃತೇಃ ಗುಣೈಃ ಕ್ರಿಯಮಾಣಾನಿ ಕರ್ಮಾಣಿ ಅಹಂಕಾರ ವಿಮೂಢಾತ್ಮ ಅಹಂ ಸರ್ವಶಃ ಕರ್ತ ಇತಿ ಮನ್ಯತೆ. ಇದರ ಅನ್ವಯ. ರಾಯರು ಇದಕ್ಕೆ ಗೀತಾಭಿವೃತ್ತಿಯಲ್ಲಿ ಹೀಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪ್ರಕೃತಿ ಎಂಬ ಶಬ್ದಕ್ಕೆ 3 ಅರ್ಥವನ್ನು ಇಲ್ಲಿ ಇಟ್ಟುಕೋಬೇಕು. ಮೊದಲನೆಯದು ಪ್ರಕೃತಿ ಹರಿಹಿ. ಮೊದಲನೇ ಅರ್ಥ ಪ್ರಕೃತಿ ಅಂದರೆ ಭಗವಂತ. ಎರಡನೆಯದು ಪ್ರಕೃತಿ ಅಂದರೆ ಜೀವನ ಸ್ವಭಾವ. ಮೂರನೆಯದು ಪ್ರಕೃತಿ ಅಂದರೆ ಜಡ ಪ್ರಕೃತಿ. ಈ 3 ಅರ್ಥ. ಮೊದಲನೇ ಅರ್ಥ ಪ್ರಕೃತೇಹೇ ಅಂದರೆ ಹರಿ ಅಂತ ನಾವು ಇಟ್ಕೊಂಡಾಗ ಹರೇಹೇ ಗುಣೈಃ ಕ್ರಿಯಮಾಣಾನಿ ಕರ್ಮಾಣಿ ಅಂತ. ಹರೇಹೇ ಅಂದರೆ ಭಗವಂತನ ಗುಣೈಃ ಇಚ್ಛಾಜ್ಞಾನ ಪ್ರಯತ್ನಾದಿ ರೂಪ ಗುಣಗಳಿಂದ ಆ ಗುಣಗಳಾದರೂ ಸ್ವತಂತ್ರವಾಗಿದ್ದಾವೆ. ಆ ಗುಣಗಳಿಂದ ಮಾಡಲ್ಪಟ್ಟಂತಹ ಕರ್ಮವನ್ನು ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ ಅಂತ ಮೊದಲನೆಯದು. ಎರಡನೇ ಅಭಿಪ್ರಾಯ ಜೀವ ಸ್ವಭಾವ ಅಂತ ನಾವು ಇಟ್ಕೊಂಡಾಗ ಉತ್ತಮ ಮಧ್ಯಮ ಅಧಮ ರೂಪ ಜೀವರಾಶಿ ಸ್ವಭಾವದ ಗುಣಕ್ಕೆ ಅನುಗುಣವಾಗಿ ಗುಣೈಹಿ ಅಂದರೆ ಅನುಗುಣೈಹಿ ಆ ಗುಣಕ್ಕೆ ಅನುಗುಣವಾಗಿ ತತ್ವಜ್ಞಾನ ಮಿಶ್ರಜ್ಞಾನ ಹಾಗೂ ಮಿಥ್ಯಾಜ್ಞಾನಾದಿ ರೂಪ ಧರ್ಮ ಆ ಧರ್ಮವಾದರೂ ಈಶಾಧೀನವಾಗಿದೆ. ಆ ಈಶಾಧೀನವಾಗಿ ಇರುವಂತಹ ಧರ್ಮದಿಂದ ಮಾಡಲ್ಪಟ್ಟಂತಹ ಕರ್ಮವನ್ನು ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ ಅಂತ ಎರಡನೆಯದು. ಮೂರನೆಯದು ಜಡಪ್ರಕೃತಿ. ಆ ಜಡಪ್ರಕೃತಿಗೆ ಸಂಬಂಧವಾಗಿರುವಂತಹ ಗುಣ ತತ್ ಕಾರ್ಯಭೂತ. ಇಲ್ಲಿ ಗುಣ ಅನ್ನೋದಕ್ಕೆ ಸತ್ವ ರಜಸ್ತಮೋ ಗುಣ ಅಂತ ಅಭಿಪ್ರಾಯ. ಆ ಸತ್ವ ರಜಸ್ತಮೋ ಗುಣದ ವಿಕಾರವೇ ಇಂದ್ರಿಯಾಂತಃಕರಣಗಳು. ಅದರಿಂದ ಕ್ರಿಯಮಾಣಾನಿ ಕರ್ಮಾಣಿ ಅದರಿಂದ ಮಾಡಲ್ಪಟ್ಟಂತಹ ಕರ್ಮವನ್ನು ಆ ಕರ್ಮಗಳಾದರೂ ಯಾವುದು ಸತ್ವಗುಣದಿಂದ ಮಾಡುವಂತಹ ಸಾಧು ಕರ್ಮವಾಗಿರಲಿ, ರಜೋಗುಣದಿಂದ ಮಾಡಲ್ಪಟ್ಟಂತಹ ಮಿಶ್ರಕರ್ಮ, ತಮೋಗುಣದ ವಿಕಾರವೇ ಅರ್ಥಾತ್ ತಮೋಗುಣದಿಂದ ಮಾಡಲ್ಪಟ್ಟಂತಹ ಅಸಾಧು ಕರ್ಮ. ಈ ಕರ್ಮಗಳನ್ನು ಅಹಂಕಾರ ವಿಮೂಢಾತ್ಮ ಕರ್ತಾಹಂ ನಾನು ಸ್ವತಂತ್ರ ಕರ್ತ ಅಂತ ತಿಳಿದಿದ್ದಾನೆ. ಒಟ್ಟು ಇದರ ಅಭಿಪ್ರಾಯ ಈಶ್ವರ ಸ್ವತಂತ್ರ ಕರ್ತ ಸನ್ ಈ ಭಗವಂತ ಸ್ವತಂತ್ರ ಕರ್ತನಾಗಿ ಸ್ವಜ್ಞಾನ ಇಚ್ಛಾದಿನ ತನ್ನ ಜ್ಞಾನ ಇಚ್ಛಾದಿಗಳಿಂದ ತ್ರಿವಿಧ ಜೀವ ಸ್ವಭಾವಂ ಅನುಸೃತ್ಯ 3 ಜೀವರ ಉತ್ತಮ ಮಧ್ಯಮ ಅಧಮ ಜೀವ ಸ್ವಭಾವವನ್ನು ಅನುಸರಿಸಿ ಪ್ರಕೃತಿ ವಿಕಾರ ಆ ಜಡ ಪ್ರಕೃತಿಯ ವಿಕಾರದಿಂದ ಅದರ ಕಾರ್ಯವಾದಂತಹ ಸತ್ವಾದಿಗುಣ ರೂಪ ಉಪಾಪಾದನ ಕಾರಣೇನ ಆ ಸತ್ವ ರಜಸ್ತಮೋ ಗುಣ ರೂಪದ ಅದರ ಉಪಪಾದನ ಅರ್ಥಾತ್ ಅದರ ಒಂದು ಕಾರ್ಯತಾಭಾವ ಅದರ ಕಾರಣದಿಂದ ಕರ್ಮವನ್ನು ಜೀವನಲ್ಲಿದ್ದು ಮಾಡಿಸುತ್ತಾನೆ. ತತ್ಕ್ರಿಯಮಾಣಾನಿ ಕರ್ಮಾಣಿ ಅಹಮೇವ ಆ ಎಲ್ಲ ಮಾಡಲ್ಪಟ್ಟಂತಹ ಕರ್ಮವನ್ನು ಅಜ್ಞಾನಿಯಾದಂತಹ ಒಬ್ಬ ಅಜ್ಞಾನಿಯಾದಂತಹ ಜೀವ ಅದಕ್ಕೆ ಅವನು ಅಹಂಕಾರ ವಿಮೂಢಾತ್ಮನಾಗಿದ್ದಾನೆ. ಅವನು ತತ್ಕ್ರಿಯಮಾಣ ಕರ್ಮಾಣ ಅಹಮೇವ ಸ್ವತಂತ್ರಕರ್ತ ಇತಿ ಆತ್ಮಾನಂ ಅಜ್ಞೋಜನೋ ಮನ್ಯತ ಅಜ್ಞನಾದ ಜೀವ ತಿಳಿಯುತ್ತಾನೆ ಅಂತ ರಾಯರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.